ಹಾಯ್ ಫ್ರೆಂಡ್ಸ್, ನಿನ್ನೆ ಸ್ವಲ್ಪ ರಂಗೋಲಿ ಹೇಳ್ಕೊಟ್ಟಿದ್ದೆ. ಇವತ್ತು ಕೂಡ 7 to 4 ಅಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ತುಂಬ ಈಸಿ ರಂಗೋಲಿಗಳು. ಈ ಥರ ಬಾಕ್ಸ್ ಹಾಕ್ಕೊಂಡು ನೋಡಿದ್ರಲ್ಲ, ಇದೇ ಥರ ಎಲೆ ಥರ ಬರುತ್ತೆ. ಇದು ಆರಾಮಾಗಿ ಬಿಡಿಸ್ಬೋದು. ನೋಡಿದ್ರಲ್ಲ ಎಷ್ಟು ಈಸಿ ರಂಗೋಲಿ. ಓಕೆ, ನೆಕ್ಸ್ಟ್ 74. ನೋಡೋರಲ್ಲ, ಅಷ್ಟೇ ಸಿಂಪಲಾಗಿ ನಿಮ್ಮ ಮನೆ ಮುಂದೆ ಡೈಲಿ ಹಾಕ್ಬೋದು. ಕಾಣಿಸ್ತಾ ಇದೆ 2 ರಂಗೋಲಿ. ಓಕೆ, ರೆಡಿ ಇದೆ. 74. ಫಸ್ಟೇ ಮಿಡಲಲ್ಲಿ ಹಾಕೊಂಡ್ಬಿಟ್ರೆ ಆರಾಮಾಗಿ ನಾವು ರಂಗೋಲಿನ ಬಿಡಿಸ್ಬೋದು. ಇಲ್ಲಾಂದರೆ ಸ್ವಲ್ಪ ಕನ್ಫ್ಯೂಸ್ ಆದಂಗೆ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಸ್ಟ್ರೇಟ್. ಓಕೆನಾ, ಬಂತಲ್ಲ. ನೆಕ್ಸ್ಟ್ ಇವಾಗ ನೆಕ್ಸ್ಟ್ ರಂಗೋಲಿ ಸೇಮ್ ಇದೇ ಥರ. ಸ್ವಲ್ಪ ನಿಮಗೆ ಗೊತ್ತಾಗಲಿ, ಬೇಗ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ಥರ ನಿಧಾನಕ್ಕೆ ಹೇಳಿಕೊಡ್ತಾ ಇದ್ದೀನಿ. ಇದು ಸ್ಟ್ರೇಟ್ ಲೈನ್. ಅದರ ಸ್ಟ್ರೇಟ್ ಯಾವುದಿದೆ ಅದನ್ನು ತಗೊಳ್ಳಿ. ಓಕೆನಾ, ಬಂತಲ್ಲ. ನೋಡಿದ್ರೆ ಫ್ಲವರ್. ಇದು ಕೂಡ 7 to 4.
ಸ್ಟಾರ್ ಫ್ಲವರ್, ಫ್ಲವರ್ ಮೇಲೆ ಫ್ಲವರ್. ಇಲ್ಲ, ಇದಕ್ಕಂತೂ ಕಲರ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಡಿಫ್ರೆಂಟಾಗಿ. ನೆಕ್ಸ್ಟ್ ರಂಗೋಲಿ ಕೂಡ 7 to 4. ಇದಕ್ಕೆ ನಾನು ಡಬಲ್ ಲೇಯರಲ್ಲಿ ನಾನು ರಂಗೋಲಿ ಬಿಡಿಸ್ತೀನಿ. ನೀವು ಕೂಡ ರಂಗೋಲಿ ಯೂಸ್ ಮಾಡ್ಕೊಂಡು ಬಿಡಬೇಕಾದಾಗ ಎರಡೆರಡು ಲೈನ್ ತೊಗೊಂಡು ರಂಗೋಲಿ ಬಿಡಿಸಿ, ಆಗೊಂಥರ ಚೆನ್ನಾಗಿ ಕಾಣುತ್ತೆ. ನೋಡಿ, ಎಲ್ಲದಕ್ಕೂ ಕನೆಕ್ಟ್ ಮಾಡ್ಕೊಂಡು ಹೋಗೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ರಂಗೋಲಿ. ಇದಕ್ಕೇನು ಕಲರೇ ಹಾಕಬಾರ್ದು, ಹಂಗೆ ಬಿಡಬೇಕು. ಇದು ತುಂಬ ಕನೆಕ್ಟ್ ಆಗುತ್ತೆ ಎಲ್ಲ ರಂಗೋಲಿಗೂ. ಈ ಡಿಸೈನ್ ನೋಡಿದ್ರಲ್ಲ ಯಾವ ಥರ ಕನೆಕ್ಟ್ ಆಗ್ತಾಯಿದೆ ಅಂತ. ನೋಡಿ, ಈ ಥರ ಫುಲ್ಲು ಬಂದ್ಬಿಡ್ತಾಯಿದ್ದು. ಈ ಥರ ಬಂದಾಗ ನಾನು ಇದನ್ನು ಹೀಗೆ ತಗೋತಾ ಇದ್ದೀನಿ ಲಾಸ್ಟಲ್ಲಿ. ನೋಡಿದ್ರಲ್ಲ, ಬ್ಲ್ಯಾಕ್ ಕಲರ್ ಒಂಥರ ಕಾಣಿಸ್ತಾ ಇದೆ. ಇನ್ನೊಂದು ಬಿಟ್ಟಿಲ್ಲಲ್ಲ ಇಲ್ಲಿ. ಈಗ ಇದು ಕಂಪ್ಲೀಟ್ ಆಯಿತು. ಚೆನ್ನಾಗಿದೆ. ಇವಾಗ ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡು ಬಂದುಬಿಟ್ರೆ ಮುಗೀತು. ನೋಡಿದ್ರಲ್ಲ, ಇವಾಗ ನಾನು ಸ್ಟಾರ್ ರಂಗೋಲಿ ತೋರಿಸ್ತೀನಿ. ಸ್ಟಾರ್ ರಂಗೋಲಿ ಇದು ಹೇಗೆ ಅಂತ ಅಂದ್ಬಿಟ್ಟು ಇವಾಗ ಈ ಥರ ನಾವು ಬಿಡಿಸ್ಬೇಕಾದಾಗಲೇ ಎಲ್ಲನೂ ನೋಡಿಕೊಂಡು ಬಿಡಿಸ್ಕೊಂಡ್ಬಿಡ್ಬೇಕು. ಇಲ್ಲ ಅಂತಂದರೆ ಸ್ವಲ್ಪ ಇದಾದರೂ ಸ್ವಲ್ಪ ಮಿಸ್ಟೇಕ್ ಆಗಿಬಿಡುತ್ತೆ ಅದು. ಈಗ ಸ್ಟ್ರೈಟ್ ಲೈನ್ ಹೇಳ್ಕೊಂಡು ಹೋಗ್ತೀನಿ. ಇಷ್ಟ ಆಯಿತು. ವೆರಿ ಸಿಂಪಲ್ ರಂಗೋಲಿ ಇದು, ಈಸಿ ಸ್ಟಾರ್ ರಂಗೋಲಿ ಇದು. ನೋಡಿದ್ರಲ್ಲ, ಇದೇ ಥರ ಇಷ್ಟೊಂದು ಸ್ಟಾರ್ಗಳು ಒಟ್ಟೊಟ್ಟಿಗೆ ಜಾಯಿನ್ ಆಗಿರೋ ಥರ ಕಾಣಿಸುತ್ತೆ. ಇದು ಕೂಡ ಕಲರ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಒಂದೊಂದು ಸ್ಟಾರ್ಗೂ ಬೇರೆ ಬೇರೆ ಕಲರ್ ಹಾಕಿದಾಗ ತುಂಬ ಲುಕ್ಕಾಗಿ ಕಾಣುತ್ತೆ ಇದು. ನೆಕ್ಸ್ಟ್ ಫಸ್ಟೇ ರೌಂಡ್ ಹಾಕ್ಕೊಂಡು ಬಿಡ್ತಾಯಿದ್ದೀನಿ, ಯಾಕಂದರೆ ಚೆನ್ನಾಗಿ ಬರುತ್ತೆ ಫಸ್ಟೇ ರೌಂಡ್ ಹಾಕ್ಕೊಂಡ್ಬಿಟ್ರೆ. ಆಯಿತಾ? ನೆಕ್ಸ್ಟ್ 3 ಚುಕ್ಕಿಗೆ ಇದು ಹೇಳ್ಕೊಂಡು ಹೋಗೋದು. ಇದರಲ್ಲೂ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ, ತಪ್ಪು ಬಿಡಿಸ್ಬಿಟ್ಟು. ನಾನು ಫಸ್ಟು ತಪ್ಪೇ ಬಿಡಿಸಿದ್ದೆ, ಆಮೇಲೆ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡೆ, ಈಸಿ ಆಯಿತು. ಇವಾಗ ಇಲ್ಲಿಗೆ ಅಷ್ಟೇ. ಅದಲ್ಲ, ಇದು ಕೂಡ 7 to 4. ಅವಾಗ ನೀವು ಸ್ಟಾರ್ ರಂಗೋಲಿ ನೋಡಿದ್ರಿ, ಇವಾಗ ನೀವು ತ್ರಿಭುಜದ್ದು ರಂಗೋಲಿ ನೋಡ್ತೀರಾ. ಟ್ರಯಾಂಗಲ್ ರಂಗೋಲಿ ಇದು ಹೀಗೇ ತುಂಬಾ ಈಸಿ.
ಹಿಂದಕ್ಕೆ ತೊಗೊಂಡು ಹೋಗೋದು ಈ ಥರ ಒಂದಾದಮೇಲೆ ಒಂದು ಬಿಡಿಸ್ತಾ ಹೋದರೆ ತಪ್ಪೇ ಬರಲ್ಲ, ಆರಾಮಾಗಿ ಬಿಡಿಸ್ಕೋಬೋದು. ಇವಾಗ ನೋಡಿ ತುಂಬ ಕನ್ಫ್ಯೂಸ್ ಆಗುತ್ತೆ ಈ ರಂಗೋಲಿಗಳು, ಈ ಥರ ಸ್ಟಾರು ಇದೆಲ್ಲ ಬಿಡಿಸೋದಕ್ಕೆ ಹೋದಾಗ. ಇವಾಗ ಕನ್ಫ್ಯೂಸ್ ಆಗಿಲ್ಲ ಅಂತ ಅಂದ್ಕೋತೀನಿ. ಫ್ರೆಂಡ್ಸ್, ಇವತ್ತು ನಾನು ಬಿಡಿಸಿರೋ ರಂಗೋಲಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಅದಕ್ಕೋಸ್ಕರನೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ನಂಬರ್ಸ್ ರಂಗೋಲಿನ ನಾನು ಬಿಡಿಸ್ತೀನಿ.